ಬ್ರೇಕ್ನ ನಂತರ ರವಿಚಂದ್ರ ತಾರಿಯರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇದ್ದಾರೆ. 6 ಜನ ಆ್ಯಂಕರ್ಸ್ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ದೀವಿ. ಬನ್ನಿ ನಮ್ಮ ಮಾತುಕತೆಯನ್ನು ಮುಂದುವರ್ಸೋಣ. ಸರ್, ನೀವು ಒಂದು ದೊಡ್ಡ ಹೀರೋ ಆಗಿದ್ದಂಥವ್ರು ಸ್ಯಾಂಡಲ್ವುಡ್ಡಲ್ಲಿ. ಈಗ ನಿಮ್ಮ ಮಗನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀರಾ. ಸೊ ನಿಮ್ಮನ್ನು ನೋಡಿದಂತಹ ಜನ ಈಗ ನಿಮ್ಮ ಮಗನಿಂದನೂ ಕೂಡ ಅಷ್ಟೇ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿರ್ತಾರೆ. ಸೊ ಯಾವ ರೀತಿ ತಯಾರು ಮಾಡ್ತಾ ಇದ್ದೀರಾ ಅವರನ್ನು? ನೀವು ಆ್ಯಕ್ಚುಲ್ ಪ್ರೇಮಲೋಕ ರವಿಚಂದ್ರನ್ ನೋಡಿ ತುಂಬ ದಿವಸ ಆಗಿರ್ಬೇಕಲ್ವಾ? ಇಲ್ಲ ಸರ್, ನಾವು ಅವಾಗ ನೋಡ್ತಾ ಅಲ್ಲ, ಇದ್ದೀವಿ. ಈಗ ಒಂದು 10 ವರ್ಷದಿಂದ ಆ ಥರ ಸಿನಿಮಾಗಳು ಇಲ್ವಲ್ಲ. ಹೌದು. ಸೊ ಈಗ ಅವ್ನು ಬರ್ತಾನೆ ಈಗ ಆ ಜಾಗ ಫಿಲಪ್ ಮಾಡೋಕ್ಕೆ. ಸೊ ನೆಕ್ಸ್ಟ್ ಪ್ರೇಮಲೋಕ ನಿಮ್ಮ ಮಗನಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ವಿಲ್ ಬಿ ಎ ಸಿನ್ಸಿಯರ್, ಆನೆಸ್ಟ್, ಪ್ರೊಫೆಷ್ನಲ್ ಆ್ಯಕ್ಟರ್ ಆನ್ ದ ಸ್ಕ್ರೀನ್. ಈಗ ನಾನೇನೇನು ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ಸು ಅದೆಲ್ಲ ಅವ್ನು ಫೇಸ್ ಮಾಡಬಾರ್ದು ಅಂತ ಒಂದು ಅಂದ್ಕೊಂಡಿರೋದು. ಎರಡನೇದು, ಅವನಿಗೆ ವರ್ಷಕ್ಕೆ ಒಂದು ಸಿನಿಮಾ ಮಾಡೋದು ಸಾಕು, ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ. ನಾನು ಎಷ್ಟೋ ಸರಿ ತುಂಬ ಕೆಟ್ಟ ಸಿನಿಮಾಗಳು ಮಾಡಿರ್ಬೋದು, ಇಷ್ಟ ಆಗದಿರೋ ಸಿನಿಮಾಗಳು ಮಾಡಿರ್ಬೋದು. ಬಟ್ ಅದು ನನ್ನ ಸರ್ವೈವಲ್ ಪ್ರಶ್ನೆಗೆ ನನ್ನ ಬದುಕು ಮುಂದೆ ಹೋಗಲೇಬೇಕು, ನನ್ನ ಕನಸು ಈಡೇರಿಸೋದಕ್ಕೆ ಎಷ್ಟೋ ಸಿನಿಮಾಗಳು ಇಷ್ಟ ಇಲ್ಲದವರು ಗೊತ್ತಿದ್ದು ಒಪ್ಕೊಂಡು ಮಾಡ್ಕೊಂಬಂದಿರೋ ನಾನು. ಅದು ಅವ್ನ ಜೀವನದಲ್ಲಿ ಬರಬಾರ್ದು ಅನ್ನೋದು ಆಸೆ ಪಡ್ತೀನಿ ನಾನು ಅಷ್ಟೇ. ಯಾವುದೇ ಆಗಲಿ ಇಷ್ಟಪಟ್ಟು ಚೆನ್ನಾಗಿ ಮಾಡಿಸಿ, ಚೆನ್ನಾಗಿ ಹೋಗ್ದಿರೋದು ಅದು ಆಮೇಲೆ ಪ್ರಶ್ನೆ ಅದು. ಬಟ್ ಮಾಡ್ಬೇಕಾದ್ರೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆಯಿಂದನೇ ಸಿನಿಮಾ ಮಾಡಬೇಕು. ಅದು ಓಡಿದ್ರೆ ಇಸ್ ಅ ಪಾರ್ಟ್ ಆಫ್ ಲೈಫ್. ಅದು ಎಲ್ಲ ನಾವು ಸಕ್ಸಸ್ ಮಾಡ್ತೀವಿ ಅಂತಲೇ ಹೋಗೋಕ್ಕಾಗೋದಿಲ್ಲ. ಬಟ್ ನಾವು ಎಷ್ಟೋ ಸಿನಿಮಾಗಳು ಇದು ಓಡಲ್ಲ ಅಂತ ಗೊತ್ತಿದ್ದು ಮಾಡಿರ್ತೀವಿ, ಕಾಟಾಚಾರಕ್ಕೆ ಮಾಡಿರ್ತೀವಿ. ಅಂದರೆ ಸರ್ವೈವಲ್. ಇವಾಗ ನನಗೆ ಫೈನಾನ್ಸ್ ಟೈಟಿಗೋಸ್ಕರ ಸಿನಿಮಾ ತೊಗೊಂಡು ಮಾಡಿ ಅದು ಅವ್ನ ಲೈಫಲ್ಲಿ ಬರಬಾರ್ದು ಅವನಿಗೆ. ಸೊ ಅವ್ನಿಗೆ ನಾನು ಹೇಳ್ಕೊಡೋದಿಲ್ಲ ಅಷ್ಟೇ. ಯು ಹ್ಯಾವ್ ಯುವರ್ ವೆರಿ ಡಿಸಿಪ್ಲಿನ್ ಲೈಫ್. ಒಂದು ಸಿನಿಮಾ ವರ್ಷಕ್ಕೆ ಮಾಡಿದ್ರು ತೊಂದರೆ ಇಲ್ಲ. ಬಟ್ ಇವ್ನು ಮಾಡ್ತಾನೆ ಸಿನಿಮಾ ಅಂದರೆ ಚೆನ್ನಾಗಿರುತ್ತೆ ಅನ್ನಿಸ್ಲೇಬೇಕು ಜನಕ್ಕೆ. ಅದು ದಟ್ ವಾಸ್ ಮೈ ಫಸ್ಟ್ ವೆರಿ ಬಿಗಿನಿಂಗ್ 10 years. ನೀವು ನೋಡೋದು ಆ ಥರ ನೋಡ್ಬೋದು. ನಾವು 2 ವರ್ಷಕ್ಕಾದರೂ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಮಧ್ಯ ನೀವು ನೋಡ್ಬೋದು, ನಾನು ಸಾಕಷ್ಟು ಸಿನಿಮಾಗಳು ಮಾಡಿದೆ. ಬಟ್ ಅದು ಇಷ್ಟ ಇದೆಯೋ ಇಷ್ಟ ಇಲ್ಲೋ ನನ್ನ ಫೈನಾನ್ಸ್ ಪೊಸಿಷನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕಾದ್ರೆ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಅದು ಬೇಡ ಅದು. ಬಿಕಾಸ್ ದಟ್ ಇಸ್ ದ ಮೋಸ್ಟ್ ಪೇನ್ಫುಲ್ ಜಾಬ್ ಫಾರ್ ಎನ್ ಆ್ಯಕ್ಟರ್. ಆ್ಯಂಡ್ ಎಸ್ಪೆಷಲಿ ನನಗೆ ಸಿನಿಮಾ ಎಲ್ಲರೂ ನನಗೆಲ್ಲ ಗೊತ್ತು ಅಂದ್ಕೊಂಡಿದ್ದಾರೆ. ಸಿನಿಮಾ ಹೋಗಿ ನನಗೆ ಗೊತ್ತಿಲ್ವೋ, ಬಟ್ ನನಗೆ ಅದು ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿರುತ್ತೆ. ಬಟ್ ಆ ಪೇಯ್ನ್ ಮಧ್ಯೆ ಸಿನಿಮಾ ಮಾಡ್ತಾ ಇರ್ತೀನಿ ನಾನು. ದಟ್ ಈಸ್ ಅದರಷ್ಟು ಪೇಯ್ನ್ ಯಾರಿಗೂ ಬೇಡ ಅಂತ ಹೇಳುತ್ತೆ. ಖಂಡಿತವಾಗ್ಲೂ ಸರ್, ಅದೇ ಮೇಯ್ನ್ ಆಗಿ ನೀವು ಹೇಳ್ತಾ ಇದ್ರಿ ಲೈಫಲ್ಲಿ ಕಮಿಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೀವು ಶಾಂತಿ ಕ್ರಾಂತಿ ಸಿನಿಮಾ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಎಷ್ಟೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರಿ, ನೀವು ನಿರೀಕ್ಷೆ ಮಾಡಿದಷ್ಟು ಸಕ್ಸಸ್ಫುಲ್ ಆ ಮೂವಿ ಕಾಣಲಿಲ್ಲ. ಸೊ ಅಂಥ ಒಂದು ಸಿಚುವೇಶನನ್ನು ಯಾವ ರೀತಿ ಫೇಸ್ ಮಾಡಿದ್ರಿ ನೀವು? ಅಲ್ಲಿ ಸಿನಿಮಾ ಮಾಡಬೇಕಾದ್ರೆ ಅರ್ಧ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಾಗಲ್ಲ ಅಂತ ಗೊತ್ತಾಗೋಯ್ತು ನನಗೆ. ಬಟ್ ದೆರ್ ವಾಸ್ ಅ ಕಮಿಟ್ಮೆಂಟ್ ಆಫ್ ದಿ ಈಶ್ವರಿ ಪ್ರೊಡಕ್ಷನ್ಸ್ ಬ್ಯಾನರು. ಫಾದರ್ ನಡ್ಸ್ಕೊಂಬಂದಿದ್ದ ರೀತಿ, ಅದು ನಮ್ಗೆ ಕಷ್ಟ ಬಂದರೂ ಅದನ್ನು ಮುಗಿಸ್ಬೇಕು, ನಡೆಸ್ಕೊಡ್ಬೇಕು ಅನ್ನೋದು ಫೈನಲ್. ದಟ್ ವಾಸ್ ಎ ಡಿಸಿಷನ್ ವಿ ಟುಕ್ ದ ನೇಮ್ ಆಫ್ ಪ್ರೆಸ್ಟೀಜ್ ಅಂತ. ಬಟ್ ಅದು ಆ ಪ್ರೆಸ್ಟೀಜ್ ಅನ್ನೋ ವಿಷಯಕ್ಕೆ ನನಗೂ ನಮ್ಮ ಫಾದರ್ ಒಂದು ಮಾತುಕತೆನೂ ಆಗೋಯ್ತು. ನಾನು ಆ ಸಿನಿಮಾ ನಿಲ್ಲಿಸ್ಬಿಡೋಣ ಅಂತಲೇ ಹೋದವನು ಮಧ್ಯ. ನಾನು ಇಲ್ಲ, ಅದು 4 ಭಾಷೆ ಸಿನಿಮಾ ಇವತ್ತವ್ರಿಗೆ ಯಾರೂ ಮಾಡಿಲ್ಲ. ಆಮೇಲೆ ಆವಾಗ ರಜನಿಕಾಂತ್ ಅವರು ನನ್ನ ಕರೆದು ಸಿನಿಮಾ ಮಾಡೋದು ಕೇಳಿದ್ದು. ಅವ್ರು 2 ಭಾಷೆ ಒಟ್ಟಿಗೆ ಮಾಡ್ತಾನೆ ಇರಲಿಲ್ಲ, ಹಿಂದಿ ಆ್ಯಂಡ್ ತಮಿಳ್ ಒಟ್ಟಿಗೆ ಮಾಡ್ತಾಯಿರಲಿಲ್ಲ. ಅಂಥದ್ರಲ್ಲಿ ನಿನ್ನ ಕರೆದು ಸಿನಿಮಾ ಮಾಡಿದ್ದಾರೆ, ಅಷ್ಟು ದೊಡ್ಡವರೆಲ್ಲ ನಿನ್ನ ಕರೆದು ಸಿನಿಮಾ ಮಾಡಿದ್ಮೇಲೆ ನಿನ್ನ ಡ್ಯೂಟಿ ಮುಗಿಸೋದು ಅಂತ ಹೇಳ್ಬಿಟ್ರು. ಅಲ್ಲೇನಾಗ್ಬಿಡ್ತು, ಎಲ್ಲದೂ ಒಂದೊಂದು ವ್ಯೂ ಪಾಯಿಂಟು ಸಿನಿಮಾಗಲ್ಲಿ. ರಜನಿಕಾಂತ್ ಒಂದು ಇಮೇಜು, ನನ್ನೊಂದು ಇಮೇಜು, ನಾಗಾರ್ಜುನ ಒಂದು ಇಮೇಜು, 4 ಜನ ರೈಟರ್ಸು. ಸೊ ಎಲ್ಲರೂ ಒಂದೊಂದು ಆ್ಯಂಗಲ್ಸು, ಒಂದೊಂದು ಸೀನ್ ಹತ್ತರ ಹೇಳ್ಕೊಂಡು ಆಮೇಲೆ ಡಿಲೇ ಆಫ್ ಸಿನಿಮಾ ಇದೆಯಲ್ಲ ಅದು ಬದಲಾಯಿಸ್ಕೊಂಡೇ ಹೊಟ್ಟೋಗ್ಬಿಡ್ತು ನಾನು. ಸೊ ಅದರಿಂದ ನನಗೆ ದಾರಿ ತಪ್ಪಿಬಿಟ್ಟೆ ಅಂತ ಗೊತ್ತಾಗೋಯ್ತು. ಬಟ್ ಹಿಂದಕ್ಕೆ ಹೋಗೋ ತಾಕತ್ತಿಲ್ಲ ಅವಾಗ ನಮಗೆ. ಯು ಕೆನಾಟ್ ಗೋ ಬ್ಯಾಕ್ ಆ್ಯಂಡ್ ಕಮ್. ಸೊ ದಟ್ ವಾಸ್ ಒನ್ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಆಫ್ ಸೀಯಿಂಗ್ ದಿ ಫೈನಾನ್ಷಿಯಲ್ ಟ್ರಬಲ್ ಅಂತ ಹೇಳೋದು. ನನಗೆ ಅವಾಗ ಫೈನಾನ್ಸ್ ಅಂದರೆ ಏನಂತ ಗೊತ್ತಿರಲಿಲ್ಲ. ನಮ್ಮ ಫಾದರೇ ಫೈನಾನ್ಸ್ ಎಲ್ಲ ನೋಡ್ಕೋತಾ ಇದ್ದಿದ್ದು. ನನಗೆ ಅವ್ರು ಎಲ್ಲಿಂದ ದುಡ್ಡು ತರ್ತಾರೆ, ಅದು ಎಷ್ಟಾಗ್ತಾರೆ ಸಿನಿಮಾಗೆ ಇವತ್ತರೆಗೂ ನೋಡಿದವನು ಅಲ್ಲ ನಾನು ಅದು. ಬಟ್ ಅವತ್ತಿಗೆ ಎಲ್ಲ ಬೈ ದ ಟೈಮ್ ಆಫ್ ದ ಪಿಕ್ಚರ್ ಫೈನಾನ್ಸ್ ಇದು ಎಂಡ್ ಆಗೋ ಟೈಮಲ್ಲಿ ಅವ್ರು ಹಾಸ್ಪಿಟಲೈಸ್ ಆಗೋದು. ಸೊ ಆವಾಗಲೇ ಈ ಫೈನಾನ್ಸ್ ಅಂದರೆ ಏನು, ದುಡ್ಡು ಎಲ್ಲಿಂದ ತರ್ತಾರೆ, ಬಡ್ಡಿಗೆ ತರ್ತಾರೆ, ಇವೆಲ್ಲ ಗೊತ್ತಾಗಿದ್ದು ಆವಾಗಲೇ ನನಗೆ. ಆವಾಗ ಇಟ್ ವಾಸ್ ಆ್ಯಕ್ಚುಲಿ ವಿ ವರ್ ಇನ್ ಎ ವೆರಿ ಬ್ಯಾಡ್ ಸ್ಟೇಟ್. ಯಾವ ಸ್ಟಾರ್ ಅಂತ ಹೇಳ್ತೀರ ನೀವು, ಆವಾಗ ನಾನು ಶಾಂತಿ ಕ್ರಾಂತಿಯವ್ರಿಗೆ ಯಾವ ಸಿನಿಮಾನು ಮಾಡ್ತಿರಲಿಲ್ಲ. ಅವಾಗ ಯಾರಾದರೂ ಸಿನಿಮಾ ಕರೆದ್ರೆ ಮಾಡ್ತಾರೇನೋ, ಒಂದು ಸಿನಿಮಾ ಬಂದರೆ ಸಾಕು, ಒಂದು ಸ್ವಲ್ಪ ದುಡ್ಡಾದರೆ ಫೈನಾನ್ಸ್ ರೊಟೇಷನ್ ಆಗುತ್ತೆ ಅನ್ನೋದು. ಬಟ್ ಎಲ್ಲರೂ ಏನು ಅಂದ್ಕೊಳ್ಳೋರು, ಆಚೆ ಏನು ಯಾವುದು ಸಿನಿಮಾ ಮಾಡಲ್ಲ ಅಲ್ಲವ್ರಿಗಂತ ಅದೊಂದು ಬಣ್ಣ ಕ್ರಿಯೇಟ್ ಆಗ್ಬಿಟ್ಟಿತ್ತು ಅವಾಗ. ಸೊ ಯಾರೂ ಬರ್ತಾನೆ ಇರಲಿಲ್ಲ ಸಿನಿಮಾ ಮಾಡೋದಕ್ಕೆ. ಅಲ್ಲ, ಹವ್ ಯು ಮೇಂಟೈನ್ ಅಂತ. ರವಿಚಂದ್ರ ಎರಡೂ ನೋಡಿದ್ದೀರಾ ನಿಮ್ಮ ಜೀವನದಲ್ಲಿ. ಪ್ರೇಮಲೋಕ ಸಂದರ್ಭದಲ್ಲಿ ಬೆಳಕನ್ನು ನೋಡಿದ್ದೀರಾ, ಶಾಂತಿ ಕ್ರಾಂತಿ ಬಂದಾಗ ಕತ್ಲನ್ನು ನೋಡಿದ್ದೀರಾ. ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಆ ಸ್ಟಾರ್ಟಿಂಗ್ ಏಜಲ್ಲೇ? ಸಿ ದಟ್ ಈಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಲೈಫ್. ಕತ್ಲೆಗೆ ಹೋಗದೆ ನಾವು ಬೆಳಕಿಗೆ ಬಂದುಬಿಡೋದು ಪ್ರಯೋಜನ ಇಲ್ಲ. ನಾನು ಎಲ್ಲರೂ ಅಂದ್ಕೊಳ್ಳೋದು ನಾನು ಗೋಲ್ಡನ್ ಸ್ಪೂನಲ್ಲಿ ಬಂದೆ ಅಂತ. ಆ್ಯಕ್ಚುಲ್ ಸತ್ಯ ಏನು ಅಂದರೆ, ನಾನು ಫಸ್ಟ್ ಸಿನಿಮಾ ಆಫೀಸ್ಗೆ ಎಂಟ್ರ್ ಆಗಬೇಕಾದ್ರೆ ಮೈ ಆಫೀಸ್ ವಾಸ್ ಅಂಡರ್ ಲಾಸ್. ಆವತ್ತಿಗೆ ಮೈ ಫಾದರ್ ವಾಸ್ ಅಂಡರ್ ವೆರಿ ಬಿಗ್ ಲಾಸ್ ವೆನ್ ಐ ಎಂಟರ್ಡ್ ಇಂಟು ಆಫೀಸ್. ಸೊ ನಾನು ಬಂದು ಫಸ್ಟ್ ಮಾಡಿದ್ದು ಪ್ರೇಮ ಮತ್ಸರ. ಆವಾಗ ನಾನು ಫಸ್ಟ್ ಪಿಕ್ಚರ್ ಬಜೆಟು 10.5 ಲಕ್ಷ ರೂಪಾಯಿ ಬಡ್ಜೆಟ್ ಅಂತ. ನಾನು ಮಾಡಿದ ಸಿನಿಮಾ 17 ದಿವಸದಲ್ಲಿ.
ಆ ಸಿನಿಮಾ ಏನಂತೆ ಲಾಸು ಆಗಲಿಲ್ಲ, ಪ್ರಾಫಿಟು ಆಗಲಿಲ್ಲ. ಅದಾದಮೇಲೆ ಕದಿಮೆ ಕಳ್ಳರು ಮಾಡಿದೆ, ಅದು ಲಾಸು. ಅದಾದಮೇಲೆ ಹಠ ಹಿಡಿದು ಮಾಡಿದ್ದು ಚಕ್ರವ್ಯೂಹ ಸಿನಿಮಾ. ಚಕ್ರವ್ಯೂಹ ಸಿನಿಮಾ ಬಂದ್ಬಿಟ್ಟು ಇಡೀ ಇಂಡಸ್ಟ್ರಿಯಲ್ಲಿ ಇನ್ಕ್ಲೂಡಿಂಗ್ ಪುಟ್ಟಣ್ಣ ಕಣಗಾಳಿಂದ ಹಿಡಿದು ತೆಲುಗು ರಾಮಾಯಣವರೆಗೂ ಅವರು ರಾಮಾಯಣದ ಕತೆ ಬರ್ಸಿದ್ದು ಅದು ಆ್ಯಕ್ಚುಲಿ ರೈಟ್ರ್ ಕೈಲಿ. ಬಟ್ ಯಾರು ಅವ್ರು ಇಷ್ಟಪಡಲಿಲ್ಲ, ಸಿನಿಮಾ ಎಲ್ಲ ಬಿಟ್ಟಿಟ್ಟಿದ್ರು. ಇಷ್ಟಪಡಲಿಲ್ವೇನೋ, ಒಟ್ಟಲ್ಲಿ ಯಾರೂ ಮಾಡಿರಲಿಲ್ಲ. ಇಂಡಸ್ಟ್ರಿಯಲ್ಲಿ ಮೋರಲೆಸ್ ಎಲ್ಲರೂ ಕೇಳಿ ಬಿಟ್ಟಿರೋ ಸ್ಕ್ರಿಪ್ಟ್ ಅದು. ಅದನ್ನು ನಾನು ಹಠ ಹಿಡಿದು ಮಾಡೋಕ್ಕೆ ಹೊರಟಿದ್ದು. ಅದೇ ಫಸ್ಟ್ ನನಗೂ ನಮ್ಮ ಫಾದರ್ಗೆ ಒಂದು ಚಿಕ್ಕ ಕಾನ್ಫ್ಲಿಕ್ಟ್ ಅಂತ ಬಂದಿದ್ದು. ನಾನು ಇಲ್ಲ ಈ ಸಿನಿಮಾ ಮಾಡಲೇಬೇಕು ಅಂತ. ಅವರಿಲ್ಲ, ಎಷ್ಟು ಜನ ಕೇಳಿದ್ದಾರೆ, ಅವರೆಲ್ಲ ಬೇಡ ಅಂತ ಬಿಟ್ಟಿದ್ದಾರೆ, ನೀನು ಅದನ್ನ ಯಾಕೆ ಸಿನಿಮಾ ಮಾಡಬೇಕು ಅಂತ. ಇಲ್ಲ ಮಾಡಿದೆ, ಈ ಸಿನಿಮಾನೇ ಮಾಡೋದು ನಾನು, ನನಗೆ ಈ ಕಥೆ ಇಷ್ಟ ಆಗಿದೆ, ಆ ಫ್ಯಾಮಿಲಿ ಟ್ರ್ಯಾಕು ಚೆನ್ನಾಗಿದೆ, ಪ್ಲಸ್ ಒಬ್ಬ ಬ್ಲ್ಯಾಕ್ ಮಾರ್ಕೆಟರ್ ಫೈನಲಾಗಿ ಚೀಫ್ ಮಿನಿಸ್ಟರ್ ಆಗಿ ರಿವೆನ್ ತಗೊಳ್ಳೋ ಪಾಯಿಂಟ್ ಚೆನ್ನಾಗಿದೆ, ಇದನ್ನೇ ಸಿನಿಮಾ ಮಾಡಬೇಕು ನಾನು. ಸರಿ ನೀನು ಇಷ್ಟಪಡಿ ಮಾಡ್ಕೋಬೋದು ಅಂತ ಸ್ಟಾರ್ಟ್ ಆಗಿತ್ತು ಸಿನಿಮಾ. ನಾನು ಪ್ರೂವ್ ಮಾಡ್ತೀನಿ ಈ ಸಿನಿಮಾ ಮಾಡಿ ಅಂತ. ಆ ಸಿನಿಮಾಗೆ ಹಠ ಹಿಡಿದು ನಾನು ಸಾಂಗ್ಸಿಂದ ಹಿಡಿದು ಪ್ರತಿಯೊಂದು ನಾನು ನಿಂತು ಸಿನಿಮಾ ಮಾಡಿಸ್ಕೊಂಬಂದಿದ್ದು. ಈವನ್ ಕ್ಲೈಮ್ಯಾಕ್ಸು ಡೈರೆಕ್ಟರ್ ಸೋಮಶೇಖರ್ ಅವ್ರು ತೆಗೆದ್ಮೇಲೆ ನಾನು ಹಿಂಗಲ್ಲ ಸರ್ ಕ್ಲೈಮ್ಯಾಕ್ಸ್ ತೆಗಿಬೇಕಾರೋದು, ನೀವು ಚೆನ್ನಾಗಿಲ್ಲ ಇದು, ನಾನು ಅಂದ್ಕೊಂಡಂಗೆ ಹಿಂಗೆ ತೆಗಿಬೇಕಾದ್ರೆ ಅವ್ರು ತೆಗಿಲಿಲ್ಲ. ಅವರು ಪ್ಯಾಕಪ್ ಮಾಡಿ ಬಂದುಬಿಟ್ರು ಅವರು. ನಾನು ಸೆಟ್ ಹಾಗೆ ಇರಿಸಿ ಮತ್ತೆ ರೀಶೂಟ್ ಮಾಡಿಸಿ ಕ್ಲೈಮ್ಯಾಕ್ಸ್ ಮಾಡಿಸಾಕಿದ್ದೆ ನಾನು ಸಿನಿಮಾಗೆ. ಸೊ ಆ ಥರ ಅದು ಆವತ್ತಿಂದ ಹಠ ಸ್ಟಾರ್ಟ್ ಆಗೋಯ್ತು ನನಗೆ. ಏನಂದರೆ ನಾವು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು, ದುಡ್ಡು ಹಾಕೋ ನಾವು. ನಾನು ಈಗ ಸಿನಿಮಾವರೆಗೂ ಅದು ಆಗಿರಲಿ, ಅದು ಓಡುತ್ತೆ ಬಿಡೋದು ನಾನು ಅನುಭವಿಸ್ತೀನಿ ಬೇಕಾದ್ರೆ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸ್ಟಾರ್ಟೆಡ್ ಬಿಕಮಿಂಗ್ ಸೀರಿಯಸ್ ಆನ್ ಮೈ ಪ್ರೊಡಕ್ಷನ್. ಇದಕ್ಕೆ ಮುಂಚೆ ದೊಡ್ಡವ್ರು ಯಾರೋ ಬಂದು ಹೇಳ್ತಾರೆ ಅಂತ, ಸರಿ ಸರ್ ನೀವು ಹೇಳಿದ್ಮೇಲೆ ಓಕೆ ಅಂದ್ಬಿಡ್ತಿದ್ದೆ ನಾನು. ಎರಡನೇ ಸರಿ ಹಂಗಲ್ಲ, ನಾನು ದುಡ್ಡು ಹಾಕಿದ್ದೀನಿ, ನನಗೆ ಹೀಗೆ ಬೇಕು, ನೀವು ಹೀಗೆ ಮಾಡಿಕೊಡಿ, ನೀನು ಎಷ್ಟೇ ದೊಡ್ಡ ಅನ್ನೋದು ನನ್ನ ಸಿನಿಮಾ ಇದು, ಹೀಗೆ ಆಗಬೇಕು ಅಂತ. ಸೊ ಇವತ್ತಿಗೂ ನನ್ನ ಸಿನಿಮಾ ಈಗ ಇರಬೇಕು ಅಂದರೆ ಅದು ಹಾಗೇ ಇರಬೇಕಷ್ಟೇ, ಅದು ಯಾರಾದರೂ ಸರಿ. ರವಿಚಂದ್ರನ್ ಅವರ ನಟನೆ, ನಿರ್ದೇಶನ, ನಿರ್ಮಾಣ ಇದರಲ್ಲೂ ಕೂಡ ಯಶಸ್ವಿ ಕಂಡಿರುವಂಥವ್ರು. ಅದರಲ್ಲಿ ಎರಡು ಮಾತಿಲ್ಲ, ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಹಂಸಲೇಖರಿಂದ ದೂರವಾದ ಮೇಲೆ ಸಂಗೀತ ನಿರ್ದೇಶನ ಮಾಡಿದ್ರಿ, ಹಾಡುಗಳನ್ನು ಬರೆದ್ರಿ, ಎಲ್ಲದರಲ್ಲೂ ಒಂದು ಕೈ ನೋಡೇ ಬಿಡೋಣ ಅನ್ನೋ ನಿರ್ಧಾರ ನಿಮಗೆ ತೃಪ್ತಿ ಕೊಡ್ತಾ ಅಂತ? ಇಲ್ಲ ನಾನು ಒಂದು ಸರಿ ಒಳಗೆ ಇಳಿದ ಮೇಲೆ ಅದು ಕಲಿದೇ ಬರಬಾರ್ದು ಅಂತ, ಸೋಲ್ದೆ ಬರಬಾರ್ದು ಅನ್ನೋದು ಫಸ್ಟ್. ಬಂದೆ ನಾನು ಬರಬೇಕಾದ್ರೆ, ಮ್ಯೂಸಿಕ್ ಮಾಡಬೇಕಾದ್ರೆ ನನ್ನ ಸಂಗೀತ ಇವತ್ತಿಗೂ ಗೊತ್ತಿಲ್ಲ. ಇವತ್ತಿಗೂ ಸ್ವರ ಬರೆಯೋಕೆ ಯಾರು ಬೇಕು ನನಗೆ, ಯಾರನ್ನು ಎದುರುಗಡೆ ಕೂರಿಸ್ಕೊಂಡು ಅವ್ರು ಸ್ವರ ಬರೆದ್ರೆ ನಾನು ಹಾಡು ಹೇಳ್ತಾ ಹೋಗ್ತೀನಿ. ಸೊ ಹಿಂಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದ ಮೇಲೆ ಯಾವಾಗ ಒಂದು ಸ್ಟೇಜ್ ಆಫ್ ಎಲ್ಲ ಫ್ಲಾಪ್ಸೇ ಬರೋಕ್ಕೆ ಸ್ಟಾರ್ಟ್ ಆಯಿತು, ಎಲ್ಲ ನನ್ನ ಮೇಲೆ ಗೂಬೆ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಲ್ಲ ನನ್ನಿಂದನೇ ಓಡಲಿಲ್ವೋ, ಅದು ಎರಡು ಆಮೇಲೆ ಪ್ರಶ್ನೆ ಅದು. ಇನ್ನೇನು ಹಿಡ್ತಾ ಕೈ ಗ್ರಿಪ್ ಸಿಕ್ಕಕ್ಕೆ ಸ್ಟಾರ್ಟ್ ಆದಾಗ ಬಿಡು ಅಂತ ಬಂದರು ಎಲ್ಲರೂ. ನನ್ನ ರಜನಿಕಾಂತು ಮನೆಗೆ ಬಂದರು, ಮ್ಯೂಸಿಕ್ ಬಿಟ್ಬಿಡಪ್ಪ, ಯಾಕೆ ಸುಮ್ಮನೆ ಕೆರಿಯರ್ ಹಾಳು ಮಾಡ್ಕೊತೀನಿ ಅಂತ ಬಂದಿದ್ದ ದಿವಸ ಉಂಟು. ನಾನು ಬಿಡೋದಿಲ್ಲ ಸರ್ ಅಂದೆ. ಯಾಕೆ ಅಂದರು, ಇವಾಗ ಕರೆಕ್ಟಾಗಿ ನನಗೆ ಗೊತ್ತಾಗಿದೆ ಸರ್ ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ ಅಂತ, ಬೇಕಾದ್ರೆ ನೋಡಿ ಇವಾಗ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತೇಳಿ ನಾನು ಮಲ್ಲ ಸಾಂಗ್ಸ್ ಮಾಡಿಕೊಟ್ಟಿದ್ದವ. ಸೊ ಆಮೇಲೆ ಇವಾಗ ನನಗೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಲ್ಸೋ. ಈಗ ಯಾರು ಮಾಡಿದ್ರು ನನಗೆ ನಡೆಯುತ್ತೆ. ಇವಾಗ ನಾನು ಹೇಳೋದೇನೆಂದರೆ, ನಾನು ಮಾಡಿದ್ರೆ ಫ್ಲಾಪ್ ಆಗುತ್ತೆ ಅನ್ನೋ ಪ್ರಶ್ನೆ ಬೇಡ, ಬೇರೊಬ್ಬರು ಮಾಡಿದಾಗ ಇಟ್ಕೊಟ್ರು ಅಂತ ಅಷ್ಟೇ ನಾನು ಕೇಳೋದು. ಓಕೆ, ಸೊ ನಮ್ಮ ಕಡೆಯಿಂದ ಇನ್ನೊಂದು ಗಿಫ್ಟ್ ನಿಮಗೋಸ್ಕರ ಕಾಯ್ತಾ ಇದೆ. ಸಾಕಷ್ಟು ಗಿಫ್ಟ್ ಕೊಡ್ತಾ ಇದ್ದೀರಾ. ಏನಿದೆ ಅಂತ ಗೊತ್ತಾಗ್ತಾ ಇದೆಯಾ? ಏನು ಐಸ್ ಕ್ರೀಮ್ ಡಬ್ಬ? ಇಲ್ಲ ಇಲ್ಲ ಇಲ್ವಾ? ಬೇರೆ ಏನಿರ್ಬೋದು? ಬೇರೆ ಏನು, ಈ ಪ್ಲಾಸ್ಟಿಕ್ ಡಬ್ಬ, ಅದು ಏನು ಒರಿಜಿನಲ್ ಡಬ್ಬ ಅಲ್ಲದೆ ಇರೋದ್ರಿಂದ ಆದರೆ ಏನು ಬೇಕಾದ್ರೆ ಇರ್ಬೋದು. ಏನು ಚಿಲ್ಲಿ ಚಿಕನ್? ಇಷ್ಟ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇದು ನನಗೆ ಅಂತಲೇ ಮಾಡಿಸೋದು ಒಂದು 37%. ತಿನ್ನಲೇಬೇಕು, ಇದು ಹಂಗೆ ತಿನ್ನೋಕ್ಕಾಗಲ್ಲ. ಇದು ಸ್ಪೂನ್ ಗಿನ್ನೆಲ್ಲ ಬೇಕಿದ್ದಕ್ಕೆ, ಇಲ್ಲ ಯಾರೋ ತಿನ್ಸೋರು ಬೇಕು. ಅದೇ ಇದು, ಬಟ್ ನಾವು ತಿಂತೀನಿ, ಆಮೇಲೆ ತಿಂತೀನಿ, ಪರವಾಗಿಲ್ಲ. ಥ್ಯಾಂಕ್ ಯು. ಸೊ ಓಕೆ, ಇನ್ನಷ್ಟು ಕೆಲವೊಂದು ರಹಸ್ಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ ಕ್ರೇಜಿ ಸ್ಟಾರ್ ಜೀವನದಲ್ಲಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ.